Welcome to income tax class. This video I work out problem on income from other sources. So ಈ ಒಂದು ವಿಡಿಯೋಲಿ ಪ್ರಾಬ್ಲಮ್ ನಂಬರ್ 3 ವರ್ಕೌಟ್ ಮಾಡ್ತಾ ಇದ್ದೀನಿ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಅಲ್ಲಿ. ಪ್ರಾಬ್ಲಮ್ ನೋಡಿ. ಪ್ರಾಬ್ಲಮ್ ನಂಬರ್ 3. Okay, from the following information of Pushkar, compute is taxable income from other sources. Rupees 2 lakh 9% tax free commercial securities. ನೋಡಿ 2 lakh rupees ಇನ್ವೆಸ್ಟ್ಮೆಂಟ್ ಮಾಡಿದ್ದಾನೆ ಟ್ಯಾಕ್ಸ್ ಫ್ರೀ ಕಮರ್ಷಿಯಲ್ ಸೆಕ್ಯೂರಿಟೀಸ್ಗೆ. ಅದಕ್ಕೆ 9% ಇಂಟ್ರೆಸ್ಟ್ ಬರುತ್ತೆ. ಸೊ ಟ್ಯಾಕ್ಸ್ ಫ್ರೀ ಕಮರ್ಷಿಯಲ್ ಸೆಕ್ಯೂರಿಟೀಸ್ ಅಂತ ಹೇಳಿದ್ರೆ ಕಮರ್ಷಿಯಲ್ ಸೆಕ್ಯೂರಿಟೀಸ್ ಏನು ಇಶ್ಯೂ ಮಾಡಿದ್ದಾರೆ, ಇಶ್ಯೂಯಿಂಗ್ ಕಂಪನಿ ಹೋಲ್ಡರ್ ಪರವಾಗಿ ಟ್ಯಾಕ್ಸನ್ನು ಪೇ ಮಾಡ್ತಿರುತ್ತೆ. ಹಾಗಾಗಿ ಫಸ್ಟ್ ನಾವೇನು ಮಾಡಬೇಕಾಗುತ್ತೆ, ಟ್ಯಾಕ್ಸ್ ಫ್ರೀ ಕಮರ್ಷಿಯಲ್ ಸೆಕ್ಯೂರಿಟೀಸಲ್ಲಿ ಫಸ್ಟ್ 9% ಕ್ಯಾಲ್ಕುಲೇಟ್ ಮಾಡ್ಕೋಬೇಕು 2 lakh ಮೇಲೆ. ಏನು ಅಮೌಂಟ್ ಬರುತ್ತೆ ಮತ್ತು ಅದನ್ನು ಗ್ರಾಸ್ ಅಪ್ ಮಾಡ್ಕೋಬೇಕಾಗತ್ತೆ. ನೋಡಿ ಈ ರೀತಿ 2 lakh rupees 9% ಟ್ಯಾಕ್ಸ್ ಫ್ರೀ ಕಮರ್ಷಿಯಲ್ ಸೆಕ್ಯೂರಿಟೀಸ್ ಇದೆಯಲ್ಲ, ಈ 2 lakhsಗೆ 9% ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಅದಕ್ಕೆ 18,000 ಬರುತ್ತೆ ಇಂಟ್ರೆಸ್ಟು. ಮತ್ತೆ ಅದನ್ನು ಗ್ರಾಸ್ ಅಪ್ ಮಾಡ್ತಾ ಇದ್ದೀವಿ. ಯಾಕೆ ಅಂತ ಹೇಳಿದ್ರೆ ಹೋಲ್ಡರ್ ಪರವಾಗಿ ಇಶ್ಯೂಯಿಂಗ್ ಕಂಪನಿ ಟ್ಯಾಕ್ಸನ್ನು ಪೇ ಮಾಡ್ತಿರುತ್ತೆ. ಹಂಗಾಗಿ ಅದು ಟ್ಯಾಕ್ಸ್ ಫ್ರೀ ಕಮರ್ಷಿಯಲ್ ಸೆಕ್ಯೂರಿಟೀಸು. ಸೊ ಎರಡು ಬೆನಿಫಿಟ್ ಆಗ್ತಿರುತ್ತೆ ಹೋಲ್ಡರ್ಗೆ, ಅಸೆಸಿಗೆ. ಸೊ ಹಾಗಾಗಿ ಅಸೆಸಿ ಪರವಾಗಿ ಅಂತ ಹೇಳಿದ್ರೆ ಹೋಲ್ಡರ್ ಪರವಾಗಿ ಇಶ್ಯೂಯಿಂಗ್ ಕಂಪನಿ ಟ್ಯಾಕ್ಸನ್ನು ಪೇ ಮಾಡ್ತಿರುತ್ತೆ. ಸೊ ಇಷ್ಟು 10% ಟ್ಯಾಕ್ಸನ್ನು ಪೇ ಮಾಡ್ತಿರುತ್ತೆ. ಹಾಗಾಗಿ ಅದನ್ನು ಕ್ರಾಸ್ ಅಪ್ ಮಾಡಬೇಕಾಗತ್ತೆ. ಸೊ 2 lakhಗೆ 9%, 18,000 ಇಂಟ್ರೆಸ್ಟ್ ಬರುತ್ತೆ, ನೆಟ್ ಇಂಟ್ರೆಸ್ಟು. ಅದನ್ನು ಮತ್ತೆ ಗ್ರಾಸ್ ಅಪ್ ಮಾಡಬೇಕು. ಯಾಕೆ ಗ್ರಾಸ್ ಅಪ್ ಮಾಡಬೇಕು ಅಂತ ಹೇಳಿದ್ರೆ ಇಶ್ಯೂಯಿಂಗ್ ಕಂಪನಿ ಹೋಲ್ಡರ್ ಪರವಾಗಿ ಟ್ಯಾಕ್ಸನ್ನು ಪೇ ಮಾಡ್ತಿರುತ್ತೆ. ಹಾಗಾಗಿ ಹೋಲ್ಡರ್ಗೆ ಅದು ಟ್ಯಾಕ್ಸ್ ಫ್ರೀ ಕಮರ್ಷಿಯಲ್ ಸೆಕ್ಯೂರಿಟೀಸ್ ಆಗಿರೋದ್ರಿಂದ ಅದನ್ನು ಗ್ರಾಸ್ ಅಪ್ ಮಾಡಬೇಕಾಗುತ್ತೆ. ಬಟ್ ನೋಡಿ ಇಲ್ಲಿ ಸೆಕೆಂಡ್ ಕೇಸಲ್ಲಿ ಸೆಕೆಂಡ್ ಟ್ರಾನ್ಸಾಕ್ಷನ್ ನೋಡಿ, rupees 1 lakh 8% ಲಿಸ್ಟೆಡ್ ಡಿಬೆಂಚರ್ಸ್ ಆಫ್ SRM ಲಿಮಿಟೆಡ್ ಅಂತ ಇದೆ. ಈ ಲಿಸ್ಟೆಡ್ ಡಿಬೆಂಚರ್ಸ್ ಆಫ್ SRM ಲಿಮಿಟೆಡ್ಗೆ ಡೈರೆಕ್ಟಾಗಿ 1 lakh ಮೇಲೆ 8% ಕ್ಯಾಲ್ಕುಲೇಟ್ ಮಾಡಿ ಡೈರೆಕ್ಟಾಗಿ ನಾವು ಔಟ್ರ್ ಕಾಲಮಲ್ಲಿ ತೊಗೋಬೇಕಾಗುತ್ತೆ. ಮತ್ತು ಅದನ್ನು ಗ್ರಾಸ್ ಅಪ್ ಮಾಡುವಂಥ ಅವಶ್ಯಕತೆ ಇಲ್ಲ, ಯಾಕೆಂದರೆ ಅದು ಟ್ಯಾಕ್ಸ್ ಫ್ರೀ ಕಮರ್ಷಿಯಲ್ ಸೆಕ್ಯೂರಿಟೀಸ್ ಅಲ್ಲ. ನೋಡಿಲಿ 1 lakh ಇಂಟು 8%, 8,000 ಡೈರೆಕ್ಟಾಗಿ ತೊಗೋಬೇಕಾಗತ್ತೆ. ಇಲ್ಲಿ ಮಾತ್ರ ಟ್ಯಾಕ್ಸ್ ಫ್ರೀ ಕಮರ್ಷಿಯಲ್ ಸೆಕ್ಯೂರಿಟೀಸ್ ಅಂತ ಇದ್ದರೆ ಅದನ್ನು ನಾವು ಕ್ರಾಸ್ ಅಪ್ ಮಾಡಬೇಕಾಗುತ್ತೆ. ಟ್ಯಾಕ್ಸ್ ಫ್ರೀ ಗೌರ್ನಮೆಂಟ್ ಸೆಕ್ಯೂರಿಟೀಸ್ ಅಂದರೆ ಎಕ್ಸೆಂಪ್ಟೆಡು, ಜ್ಞಾಪಕ ಇಟ್ಕೊಳ್ಳಿ. ಟ್ಯಾಕ್ಸ್ ಫ್ರೀ ಕಮರ್ಷಿಯಲ್ ಸೆಕ್ಯೂರಿಟೀಸ್ ಆಗಿದ್ದರೆ ಅದನ್ನು ಇಂಟ್ರೆಸ್ಟ್ ಕ್ಯಾಲ್ಕುಲೇಟ್ ಮಾಡಬೇಕು. ಇಂಟ್ರೆಸ್ಟ್ ಬಂದಾದಮೇಲೆ ಮತ್ತೆ ಅದನ್ನು ಕ್ರಾಸ್ ಅಪ್ ಮಾಡಬೇಕಾಗುತ್ತೆ. ಬಟ್ ಈ ಕೇಸಲ್ಲಿ ಲಿಸ್ಟ್ ಡಿಬೆಂಚರ್ಸಲ್ಲಿ ನೋಡಿ, ಇಲ್ಲಿ ಇದು ಟ್ಯಾಕ್ಸ್ ಫ್ರೀ ಅಲ್ಲ ಇದು. ಹಾಗಾಗಿ ಲೆಸ್ ಟ್ಯಾಕ್ಸ್ ಸೆಕ್ಯೂರಿಟೀಸ್ ಇದು. ಇದಕ್ಕೇನು ಮಾಡ್ತೀವಿ, ಡೈರೆಕ್ಟಾಗಿ 8% ಇಂಟ್ರೆಸ್ಟ್ನ ಕ್ಯಾಲ್ಕುಲೇಟ್ ಮಾಡ್ತೀವಿ, ಔಟ್ರ್ ಕಾಲಮಲ್ಲಿ ತೊಗೊಳ್ತೀವಿ. ಅದೇ ಡಿಫ್ರೆನ್ಸು ಇದಕ್ಕೆ ಜಸ್ಟ್ ನೀವು ಡಿಫ್ರೆನ್ಸ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಓಕೆ, ಥರ್ಡ್ ಟ್ರಾನ್ಸಾಕ್ಷನ್ rupees 81,000 10% ಟ್ಯಾಕ್ಸ್ ಫ್ರೀ ಡಿಬೆಂಚರ್ಸ್ ಆಫ್ NRM ಲಿಮಿಟೆಡ್. ಇಲ್ಲಿನೂ ಅದೇ ರೀತಿ ಮಾಡಬೇಕು. ಫಸ್ಟ್ ಒನ್ನಲ್ಲಿ ಮಾಡಿದ್ರಲ್ಲ ಅದೇ ರೀತಿ ವರ್ಕಿಂಗ್ ನೋಟ್ಸೆಲ್ಲ ಹಾಕಿದ್ದೀನಿ ನೋಡಿ, ಅದು ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು ಅಂಥೇಳಿ. 10% ಟ್ಯಾಕ್ಸ್ ಫ್ರೀ ಡಿಬೆಂಚರ್ಸ್ ಆಫ್ NRM ಲಿಮಿಟೆಡ್ 81,000ಗೆ 10% ಕ್ಯಾಲ್ಕುಲೇಟ್ ಮಾಡಬೇಕು. 8,100 ಬರುತ್ತೆ. ಮತ್ತು ಅದನ್ನು ಗ್ರಾಸ್ ಅಪ್ ಮಾಡಬೇಕು. ಯಾಕೆ ಅಂತ ಹೇಳಿದ್ರೆ ಟ್ಯಾಕ್ಸ್ ಫ್ರೀ ಕಮರ್ಷಿಯಲ್ ಸೆಕ್ಯೂರಿಟೀಸ್ ಅದು. ಟ್ಯಾಕ್ಸ್ ಫ್ರೀ ಡಿಬೆಂಚರ್ಸ್ ಅಂದರೆ ಡಿಬೆಂಚರ್ಸ್ ಇಶ್ಯೂ ಮಾಡಿರ್ತಾರಲ್ಲ ಡಿಬೆಂಚರ್ ಹೋಲ್ಡರ್ ಪರವಾಗಿ ಇಶ್ಯೂಯಿಂಗ್ ಕಂಪನಿ ಟ್ಯಾಕ್ಸನ್ನ ಪೇ ಮಾಡ್ತಿರುತ್ತೆ. ಹಾಗಾಗಿ ಅವನಿಗದು ಹೋಲ್ಡರ್ಗದು ಟ್ಯಾಕ್ಸ್ ಫ್ರೀ ಆಗಿರೋದ್ರಿಂದ ಅದನ್ನು ಗ್ರಾಸ್ ಅಪ್ ಮಾಡಬೇಕಾಗುತ್ತೆ. ಅಂದರೆ ಹೋಲ್ಡರ್ ಪರವಾಗಿ ಟ್ಯಾಕ್ಸನ್ನ ಇವ್ರು ಪೇ ಮಾಡ್ತಿರುತ್ತೆ ಇಶ್ಯೂಯಿಂಗ್ ಕಂಪನಿ. ಹಾಗಾಗಿ ಅವನಿಗೆ ಅದು ಹೋಲ್ಡರ್ಗೆ ಬೆನಿಫಿಟ್ ಆಗುತ್ತೆ. ಎರಡು ಬೆನಿಫಿಟ್ ಆಗೋದ್ರಿಂದ ಇಂಟ್ರೆಸ್ಟು ಬೆನಿಫಿಟ್ ಬರುತ್ತೆ ಮತ್ತು ಟ್ಯಾಕ್ಸು ಬೆನಿಫಿಟ್ ಆಯಿತು. ಹಾಗಾಗಿ ಎರಡನ್ನ ಗ್ರಾಸ್ ಅಪ್ ಮಾಡಬೇಕು. ಆ ಗ್ರಾಸ್ ಅಪ್ ಮಾಡೋ ಉದ್ದೇಶ ಇದೇ ಒಂದು ರೀಸನ್ನು. ಓಕೆ, 9,000 ಬರುತ್ತೆ. ಅದಕ್ಕೆ ಔಟ್ರ್ ಕಾಲಮಲ್ಲಿ ನಾವು 9,000 ತೊಗೋಬೇಕು. 8,100 ನೆಟ್ ಇಂಟ್ರೆಸ್ಟು ಗ್ರಾಸ್ ಅಪ್ ಮಾಡಿದ್ರೆ 9,000 ಆಗುತ್ತೆ. 100/90. ಓಕೆ, ನೆಕ್ಸ್ಟ್ ನೋಡಿ ಟ್ರಾನ್ಸಾಕ್ಷನ್ rupees 40,000 10% ಬೆಸ್ಕಾಮ್ ಬಾಂಡ್ಸ್. ಸೊ ಇದಕ್ಕೆ ಡೈರೆಕ್ಟಾಗಿ 10% ಕ್ಯಾಲ್ಕುಲೇಟ್ ಮಾಡೋದು, ಔಟ್ರ್ ಕಾಲಮಲ್ಲಿ ಎಂಟ್ರಿ ಮಾಡ್ಕೊಳ್ಳೋದು. 4,000 ಬರುತ್ತೆ. 10% ಅಂತ ಹೇಳಿದ್ರೆ
Next, he lives in a rented house for which he pays rupees 12,000 per month. He has sublet 1/3 portion of the house on a monthly rent of rupees 6,000. He incurred rupees 7,200 for repairs and rupees 6,000 for municipal tax of this house and insurance commission. ಅಷ್ಟೇ, ಮುನ್ಸಿಪಲ್ ಟ್ಯಾಕ್ಸ್ ಆಫ್ ದಿಸ್ ಹೌಸ್ 6,000 ಇದೆ. ಸೊ ಇದಕ್ಕೆ ವರ್ಕಿಂಗ್ ನೋಟ್ಸ್ ನೋಡಿ, ಇನ್ಕಮ್ ಫ್ರಮ್ ಸಬ್ಲೆಟ್ ಪೋರ್ಷನ್ ಮಾತ್ರ ತಗೊಳ್ಬೇಕು ನಾವು. 6,000 ನೋಡಿ, ಸಬ್ಲೆಟ್ ಪೋರ್ಷನ್ಗೆ 6,000 ರೆಂಟನ್ನು ಕಲೆಕ್ಟ್ ಮಾಡ್ತಾ ಇದ್ದಾನೆ. 12,000 ತಗೋಬಾರ್ದು, ಕನ್ಫ್ಯೂಷನ್ ಮಾಡ್ಕೋಬೇಡಿ. 12,000 ಅಸಸಿ ಕೊಡ್ತಿರುವಂಥದ್ದು 12,000 ಬೇರೆ ಲ್ಯಾಂಡ್ ಲಾರ್ಡ್ಗೆ. ಅವನು ಇನ್ನೊಬ್ಬ ಟೆನೆಂಟ್ಗೆ ಸಬ್ಲೆಟ್ ಮಾಡಿದ್ದಾನೆ. ಸಬ್ಲೆಟ್ ಪೋರ್ಷನ್ನಿಂದ ಅವನಿಗೆ ರೆಂಟ್ ಬರ್ತಿರೋವಂಥದ್ದು 6,000 ರೂಪಾಯಿ ಬರ್ತಾ ಇದೆ, 1/3 ಪೋರ್ಷನ್ ಮಾತ್ರ. ಸೊ 6,000 ಇಂಟು 12 ಅಂದರೆ 72,000 ಆಗುತ್ತೆ. ಮತ್ತು ಅದಕ್ಕೆ ಈ 72,000ಅಲ್ಲಿ ಅವ್ನಿಗೆ ಏನೇನು ಎಕ್ಸ್ಪೆನ್ಸಸ್ ಬರುತ್ತೆ, ಅವನು ರೆಂಟ್ ಕೊಡಬೇಕಾಗಿದೆ. ರೆಂಟ್ ಅವನು ಫುಲ್ ಹೌಸ್ ಪ್ರಾಪರ್ಟಿಗೆ ಕೊಡ್ತಿರ್ತಾನೆ, ಬಟ್ 1/3 ಪೋರ್ಷನ್ ಮಾತ್ರ ನಾವು ತೊಗೋಬೇಕು. ಯಾಕಂದರೆ 1/3 ಪೋರ್ಷನ್ ಮಾತ್ರ ಸಬ್ಲೆಟ್ ಮಾಡಿರೋವಂಥದ್ದು. ರೆಂಟ್ 12,000 ಇಂಟು 12 ಇಂಟು 1/3 ಮಾಡಿದ್ರೆ 12,000 ಪರ್ ಮಂತ್ ಇದೆ. 12,000 ಇಂಟು 12 ಮಂತ್ಸ್ ಇಂಟು 1/3 ಪೋರ್ಷನ್ ಆಫ್ ಸಬ್ಲೆಟ್ ಪೋರ್ಷನ್ 48,000 ಆಗುತ್ತೆ. ರಿಪೇರ್ಸ್ ಹೋಲ್ ಹೌಸ್ ಪ್ರಾಪರ್ಟಿಗೆ 7,200, 1/3 ಪೋರ್ಷನ್ಗೆ 2,400 ಆಗುತ್ತೆ. ಮುನ್ಸಿಪಲ್ ಟ್ಯಾಕ್ಸು 6,000 ಇದೆ. ಸೊ 6,000 ಇದೆ. ನೋಡಿ, 6,000ಗೆ 1/3 ಅಂದರೆ 2,000 ರುಪೀಸ್ ಬರುತ್ತೆ. ಸೊ ಟೋಟಲ್ ಇದಿಷ್ಟು ಎಷ್ಟು, 48,000 ಪ್ಲಸ್ 2,400 ಪ್ಲಸ್ 2,000, ಟೋಟಲ್ 52,400 ಮೈನಸ್ ಮಾಡ್ಕೋಬೇಕು. ಸಬ್ಲೆಟ್ ಪೋರ್ಷನ್ಗೆ ಆಗಿರುವಂಥ ಎಕ್ಸ್ಪೆನ್ಸಸ್ ಇದು. ರೆಂಟ್ ಎಕ್ಸ್ಪೆನ್ಸಸ್ ಆಗುತ್ತೆ, ರಿಪೇರ್ಸು, ಮುನ್ಸಿಪಲ್ ಟ್ಯಾಕ್ಸು. ಇದಿಷ್ಟು ಮೈನಸ್ ಮಾಡಿದ್ರೆ 52,400 ಎಕ್ಸ್ಪೆನ್ಸಸ್ನ ಮೈನಸ್ ಮಾಡ್ಕೋಬೇಕು. ಸೊ ಉಳಿದಿದ್ದು ಇನ್ಕಮ್ ಫ್ರಮ್ ಸಬ್ಲೆಟ್ ಪೋರ್ಷನ್ ಅವನಿಗೆ 19,600 ಆಗುತ್ತೆ. ಇಷ್ಟು ಮಾತ್ರ ನಾವು ಔಟ್ರ್ ಕಾಲಮಲ್ಲಿ ತೊಗೋಬೇಕಾಗುತ್ತೆ. ಇನ್ಕಮ್ ಫ್ರಮ್ ಸಬ್ಲೆಟ್ ಪೋರ್ಷನ್ 19,600. ಇದು ವರ್ಕಿಂಗ್ ನೋಟು. ಓಕೆ, ನೆಕ್ಸ್ಟ್ ಟ್ರಾನ್ಸಾಕ್ಷನ್ ನೋಡಿ. ನೆಕ್ಸ್ಟ್ ಟ್ರಾನ್ಸಾಕ್ಷನ್ ಇನ್ಶೂರೆನ್ಸ್ ಕಮಿಷನ್ rupees 10,000 ಇದೆ. 10,000 ಇನ್ಶೂರೆನ್ಸ್ ಕಮಿಷನ್ ಇರೋದು, ಅಂದರೆ ಇನ್ಶೂರೆನ್ಸ್ ಏಜೆಂಟ್ ಆಗಿರೋದ್ರಿಂದ ಅವನು ಇನ್ಶೂರೆನ್ಸ್ ಕಮಿಷನ್ ಬಂದಿದೆ ಅವನಿಗೆ 10,000 ರುಪೀಸ್. ಇದು ಡೈರೆಕ್ಟಾಗಿ ಔಟ್ರ್ ಕಾಲಮಲ್ಲಿ ತೊಗೋಬೇಕಾಗತ್ತೆ. ನೆಕ್ಸ್ಟ್ ನೋಡಿ, ರಿಸೀವ್ ಡಿವಿಡೆಂಡ್ ಆನ್ TCS ಲಿಮಿಟೆಡ್ ಗ್ರಾಸ್ rupees 30,000. ಇದು ಎಕ್ಸೆಂಪ್ಟೆಡ್ ಆಗುತ್ತೆ. ಸೊ ನಿಮ್ಗೆ ಗೊತ್ತಿದೆ, ಅಪ್ ಟು 10 lakh rupees ಡಿವಿಡೆಂಡ್ ರಿಸೀವ್ಡ್ ಫ್ರಮ್ ಇಂಡಿಯನ್ ಕಂಪನಿ ಈಸ್ ಎಕ್ಸೆಂಪ್ಟೆಡ್ ಅಪ್ ಟು rupees 10 lakhs. ಸೊ ಹಾಗಾಗಿ ಎಂಟೈರ್ 30,000 ಈಸ್ ಎಕ್ಸೆಂಪ್ಟೆಡ್ ಆಗುತ್ತೆ. ದೆನ್ ರಿಸೀವ್ಡ್ ಇಂಟ್ರೆಸ್ಟ್ ಆನ್ ಪೋಸ್ಟ್ ಆಫೀಸ್ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ 12,000 ರಿಸೀವ್ ಮಾಡ್ಕೊಂಡಿದ್ದಾನೆ ಇಂಟ್ರೆಸ್ಟ್ ಆನ್ ಪೋಸ್ಟ್ ಆಫೀಸ್ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟಿಂದ. ಸೊ 12,000 ಎಕ್ಸೆಂಪ್ಟೆಡು 3,500 ಆಗುತ್ತೆ. 12,000 ಮೈನಸ್ 3,500 ರಿಮೈನಿಂಗ್ ಟ್ಯಾಕ್ಸಬಲ್ ಆಗುತ್ತೆ. 8,500 ಟ್ಯಾಕ್ಸಬಲ್ ಆಗುತ್ತೆ. ದೆನ್ ಇನ್ಕಮ್ ಫ್ರಮ್ UTI ಇದು ಎಕ್ಸೆಂಪ್ಟೆಡ್. ಇನ್ಕಮ್ ಫ್ರಮ್ UTI ಎಕ್ಸೆಂಪ್ಟೆಡ್ ಇದು ಕಂಪ್ಲೀಟಾಗಿ. ದೆನ್ ಇನ್ಕಮ್ ಫ್ರಮ್ ಲೆಟ್ ಔಟ್ ಪ್ಲಾಟ್ ಆಫ್ ಲ್ಯಾಂಡ್ ಇನ್ ಮೈಸೂರು ಫಾರ್ rupees 36,000 ಇದು ಟ್ಯಾಕ್ಸಬಲ್ ಆಗುತ್ತೆ. ಪ್ಲಾಟ್ ಆಫ್ ಲ್ಯಾಂಡು ಇನ್ಕಮ್ ಫ್ರಮ್ ಅದರ್ ಸೋರ್ಸಲ್ಲಿ ಬರುತ್ತೆ, ಹಾಗಾಗಿ ಇದು ಟ್ಯಾಕ್ಸಬಲ್. ದೆನ್ ವಿನ್ನಿಂಗ್ಸ್ ಫ್ರಮ್ ಕರ್ನಾಟಕ ಸ್ಟೇಟ್ ಲಾಟರಿ ನೆಟ್ rupees 70,000 ಇದೆ. ಸೊ ಇದನ್ನು ನಾವು ಗ್ರಾಸ್ ಅಪ್ ಮಾಡಬೇಕು. ಯಾಕೆ ಅಂತ ಹೇಳಿದ್ರೆ ವಿನ್ನಿಂಗ್ಸು ಯಾವುದೇ ವಿನ್ನಿಂಗ್ ಕ್ಯಾಶುವಲ್ ಇನ್ಕಮ್ ಆಗಿದ್ರೆ ನೆಟ್ ಅಂತ ಅವರೇ ಸ್ಪೆಸಿಫೈ ಮಾಡಿದ್ದಾರೆ. ಈವನ್ ಅದರ್ವೈಸ್ ನೆಟ್ ಅಂತ ಸ್ಪೆಸಿಫೈ ಮಾಡಲಿಲ್ಲ ಅಂತ ಹೇಳಿದ್ರೆ, ಎಕ್ಸೆಪ್ಟ್ ಗ್ರಾಸ್ ಅಂತ ಏನಾದರೂ ಕೊಟ್ಟರೆ ನಾವು ಗ್ರಾಸ್ ಅಪ್ ಮಾಡೋವಂಥ ಅವಶ್ಯಕತೆ ಇಲ್ಲ. ನೆಟ್ ಅಂತ ಕೊಟ್ಟಿರೋದ್ರಿಂದ ಅಥವಾ ಏನೂ ಕೊಡಲಿಲ್ಲ ಅಂತ ಹೇಳಿದ್ರೆ ನಾವು ಗ್ರಾಸ್ ಅಪ್ ಮಾಡಬೇಕಾಗುತ್ತೆ. ಅಸ್ಯೂಮಿಂಗ್ ದಟ್ ದ ಅಮೌಂಟ್ ಈಸ್ ನೆಟ್ ಅಂಥೇಳಿ, ನೆಟ್ ಅಮೌಂಟ್ ಅಂಥೇಳಿ ನಾವು ಅದನ್ನು ಗ್ರಾಸ್ ಅಪ್ ಮಾಡ್ಕೋಬೇಕಾಗುತ್ತೆ. 70,000 ಇಂಟು 100 ಡಿವೈಡೆಡ್ ಬೈ 70 ನೋಡಿ ಇದು ವರ್ಕಿಂಗು. 70,000 into 100 divided by 70. So 1 lakh rupees winnings from Karnataka State Lottery. Then next node, income from letting out of plant and machinery under lease rupees 1,20,000 ಇದೆ. 1,20,000 ಲೀಸ್ಗೆ ಕೊಟ್ಟಿದ್ದಾನೆ. The allowable depreciation is rupees 12,000, repairs rupees 7,000.
ಇದನ್ನು ಮೈನಸ್ ಮಾಡ್ಕೋಬೇಕು. 12,000 7,000 ಏನಿದೆ ರಿಪೇರ್ ಚಾರ್ಜಸ್ಸು, ಇದನ್ನು ಮೈನಸ್ ಮಾಡೋದಕ್ಕೆ ಪ್ರಾವಿಷನ್ ಇದೆ. ಎರಡನ್ನೂ ಮೈನಸ್ ಮಾಡ್ಕೋಬೇಕಾಗುತ್ತೆ. ನೋಡಿ ವರ್ಕಿಂಗ್ ನೋಟ್ಸಲ್ಲಿ ವರ್ಕಿಂಗ್ ನೋಟ್ಸ್ ನೋಡಿ 1,20,000 12,000 ಪ್ಲಸ್ 7,000 ಇದೆರಡು ಎಕ್ಸ್ಪೆನ್ಸಸ್ ಆಗಿದೆ. ಕಾಂಪೋಸಿಟ್ ರೆಂಟ್ ಅಂತ ಕರಿತೀವಿ. ಇದರಲ್ಲಿ 1,20,000 ನಾವು 1,01,000 ನೆಟ್ ಬರುತ್ತೆ. ಇದು ಟ್ಯಾಕ್ಸಬಲ್ ಆಗುತ್ತೆ. 1,01,000 ಇಸ್ ಟ್ಯಾಕ್ಸಬಲ್. ಓಕೆ, ಇದಿಷ್ಟು ಟ್ರಾನ್ಸಾಕ್ಷನ್ಸು. ನೆಕ್ಸ್ಟ್ ಸೊಲ್ಯೂಷನ್ ನೋಡಿ. ಸೊಲ್ಯೂಷನ್ 3, ಕಂಪ್ಯೂಟೇಷನ್ ಆಫ್ ಇನ್ಕಮ್ ಫ್ರಮ್ ಟ್ಯಾಕ್ಸಬಲ್ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್. ನೋಡಿ ಫಸ್ಟ್ ಒನ್ 9% ಟ್ಯಾಕ್ಸ್ ಫ್ರೀ ಕಮರ್ಷಿಯಲ್ ಸೆಕ್ಯೂರಿಟೀಸ್ ನೋಟ್ 1ನಲ್ಲಿ ನಾನು ವರ್ಕಿಂಗ್ ನೋಟ್ಸಲ್ಲಿ ನಿಮಗೆ ಗೊತ್ತಾಗುತ್ತೆ, ಎಕ್ಸ್ಪ್ಲೈನ್ ಮಾಡಿದ್ದೀನಿ ಯಾವ ರೀತಿ ಅಂಥೇಳಿ. 20,000. ದೆನ್ 8% ಲಿಸ್ಟೆಡ್ ಡಿಬೆಂಚರ್ಸ್ ಆಫ್ SRM ಲಿಮಿಟೆಡ್ ನೋಟ್ 2 ಅದಕ್ಕೆ ಇಂಡಿಕೇಟ್ ಮಾಡಿದ್ದೀನಿ. ನೋಟ್ 2 ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಅದನ್ನು ನೀವು ವರ್ಕಿಂಗ್ ನೋಟ್ಸ್ ನೋಡ್ಕೋಬೇಕು ಅಂತ ಹೇಳಿದ್ರೆ ಅಲ್ಲಿ ಪಾಸ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಡೀಟೇಲಾಗಿ ನೀವು ನೋಡ್ಕೋಬೋದು. ದೆನ್ 10% ಟ್ಯಾಕ್ಸ್ ಫ್ರೀ ಡಿಬೆಂಚರ್ಸ್ ಆಫ್ NRM ಲಿಮಿಟೆಡ್ 9,000. ನೆಕ್ಸ್ಟ್ ನೋಟ್ 3 ಇದೆ, ಅದಕ್ಕೆ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು ಅಂಥೇಳಿ ವರ್ಕಿಂಗ್ ನೋಟ್ 3ಯಲ್ಲಿ ನಾನು ಕ್ಯಾಲ್ಕುಲೇಟ್ ಮಾಡಿ ತೋರಿಸಿದ್ದೀನಿ. ದೆನ್ 10% ಬೆಸ್ಕಾಮ್ ಬಾಂಡ್ಸ್ ಡೈರೆಕ್ಟಾಗಿ 40,000ಗೆ 10% ಕ್ಯಾಲ್ಕುಲೇಟ್ ಮಾಡಿದ್ರೆ 4,000 ಬರುತ್ತೆ. ದೆನ್ ಇನ್ಕಮ್ ಫ್ರಮ್ ಸಬ್ಲೆಟ್ ಪೋರ್ಷನ್ ನೋಟ್ 4 19,600. ದೆನ್ ಇನ್ಶೂರೆನ್ಸ್ ಕಮಿಷನ್ 10,000 ಡೈರೆಕ್ಟಾಗಿ ಹಾಗೆ ತೊಗೋಬೇಕು. 20,000ಗಿಂತ ಜಾಸ್ತಿ ಇದ್ದರೆ ಮಾತ್ರ TDS ಅಪ್ಲೈ ಆಗುತ್ತೆ. 20,000ಗಿಂತ ಕಡಿಮೆ ಇರೋದ್ರಿಂದ ಗ್ರಾಸ್ ಅಪ್ ಮಾಡುವಂಥ ಅವಶ್ಯಕತೆ ಇಲ್ಲ. ಇದು 10,000. ದೆನ್ ಡಿವಿಡೆಂಡ್ ಆನ್ TCS ಲಿಮಿಟೆಡ್ ಎಕ್ಸೆಂಪ್ಟೆಡ್. ದೆನ್ ಇಂಟ್ರೆಸ್ಟ್ ಆನ್ ಪೋಸ್ಟ್ ಆಫೀಸ್ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ 12,000 ಮೈನಸ್ 3,500 ಔಟರ್ ಕಾಲಮಲ್ಲಿ 8,500 ತೊಗೋಬೇಕು. ದೆನ್ ಇನ್ಕಮ್ ಫ್ರಮ್ UTI ಎಕ್ಸೆಂಪ್ಟೆಡ್. Then income from letting out of plot of land in Mysore 36,000. Then winnings from Karnataka State Lottery ಇದು ಗ್ರಾಸ್ ಅಪ್ ಮಾಡಬೇಕು. 70,000 ಇದೆ. 70,000 ಇಂಟು 100 ಡಿವೈಡೆಡ್ ಬೈ 70 ಮಾಡಿದ್ರೆ ನಮಗೆ 1 lakh rupees ಟೋಟಲ್ ಪ್ರೈಸ್ ಮನಿ ಬರುತ್ತೆ. ಸೊ 1 lakh rupees ತೊಗೋಬೇಕು. ಅದು ವರ್ಕಿಂಗ್ ನೋಟಲ್ಲಿದೆ ನೋಟ್ 5ಅಲ್ಲಿ. ದೆನ್ ಲಾಸ್ಟ್ ಒನ್ ಕಾಂಪೋಸಿಟ್ ರೆಂಟ್ ನೋಟ್ 6 ಇದು 1,01,000. ಯಾವ ರೀತಿ ಕಾಂಪೋಸಿಟ್ ರೆಂಟಲ್ಲಿ ಏನೇನು ಮೈನಸ್ ಮಾಡಿದ್ದೀವಿ ಅಂಥೇಳಿ ವರ್ಕಿಂಗ್ ನೋಟ್ 6ಅಲ್ಲಿ ಇದೆ. ಅದನ್ನು ನೋಡಿಕೊಂಡ್ರೆ ನಿಮಗೆ ಗೊತ್ತಾಗುತ್ತೆ. ಇದಿಷ್ಟು ಟ್ಯಾಕ್ಸಬಲ್ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್. ಸೊ ಟೋಟಲ್ ಟ್ಯಾಕ್ಸಬಲ್ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ 3,16,100. ಸೊ ಈ ರೀತಿ ನಾವು ಇನ್ಕಮ್ ಫ್ರಮ್ ಅದರ್ ಸೋರ್ಸಸಲ್ಲಿ ನೀವು ಬೇಕಿದ್ದರೂ ವರ್ಕಿಂಗ್ ನೋಟ್ಸ್ನ ಇಲ್ಲಿ ತೋರಿಸೋದಕ್ಕಾಗೋದಿಲ್ಲ. ನೋಟ್ 1 ಅಂತ ಕೊಟ್ಟು ಸಪ್ರೇಟಾಗಿ ನೀವು ನೋಟ್ 1ನಲ್ಲಿ ವರ್ಕಿಂಗ್ ನೋಟ್ನ ತೋರಿಸ್ಬೋದು. ಇಲ್ಲಾಂದರೆ ಕ್ಯಾಲ್ಕುಲೇಷನ್ಸ್ಗೆ ಇಲ್ಲೇ ಜಾಗ ಆದರೆ ಇಲ್ಲೇ ವರ್ಕೌಟ್ ಮಾಡಿ ತೋರಿಸ್ಕೋಬೋದು. ದರ್ ಇಸ್ ನಥಿಂಗ್ ರಾಂಗ್ ಇನ್ ಅದ್ರಲ್ಲಿ ತಪ್ಪೇನಿಲ್ಲ. ನೀವೆಲ್ಲಿ ಬೇಕಾದರೂ ವರ್ಕಿಂಗ್ ನೋಟ್ಸ್ನ ತೋರಿಸ್ಕೋಬೋದು. ಓಕೆ, ವಿತ್ ದಿಸ್ ಐ ಕನ್ಕ್ಲೂಡ್ ಟುಡೇ ಸೆಷನ್. ಥ್ಯಾಂಕ್ ಯು.